ಅನ್ನ ಉಳೀತು ಅಂತ ಬಿಸಾಕೋದಕ್ಕೆ ಒಂದೇ ನಿಮಿಷ ಸಾಕು. ಆದರೆ ಅದನ್ನ ಬೆಳೆಯೋರಿಗೆ ಗೊತ್ತು ಎಷ್ಟು ತಿಂಗಳು ತಗೊಳುತ್ತೆ ಅಂತೇಳಿ. ನಾನಂತೂ ಅನ್ನ ಉಳಿದ್ರೆ ಅದನ್ನ ವೇಸ್ಟ್ ಮಾಡಲ್ಲ. ನೆಕ್ಸ್ಟ್ ಏನಾದರೂ ಮಾಡಿ ತಿಂದು ಖಾಲಿ ಮಾಡ್ತೀವಿ. ಇವತ್ತು ಅನ್ನ ಉಳಿದಿತ್ತು, ಅದರಿಂದ ಕಡುಬು ಮಾಡೋಣ ಅಂತ ಬೆಳಗ್ಗೆ ಅಕ್ಕಿ ತೊಳೆದು ಒಣಸಿಟ್ಟೋಗಿದ್ದೆ. ಈಗ ಅದನ್ನ ರವೆ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕಿಟ್ಟು ಅದಕ್ಕೆ ಉಪ್ಪನ್ನು ಹಾಕಿ ಅದು ಸ್ವಲ್ಪ ಕುದ್ಮೇಲೆ ರುಬ್ಬಿರೋ ಅನ್ನನ ಹಾಕಿ ಹಾಗೆ ಅದಕ್ಕೆ ಪುಡಿ ಮಾಡಿಟ್ಟಿರೋ ರವೆನ ಹಾಕಿ ಸ್ವಲ್ಪ ಹೊತ್ತು ಕಾಯಿಸ್ತೀನಿ. ರೊಟ್ಟಿ ಹಿಟ್ಟಿನ ಥರ ಇದನ್ನು ಚೆನ್ನಾಗಿ ಕಾಯಿಸಿ ತಣ್ಣಗಾಗೋದಕ್ಕೆ ಇಟ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಫಿಶ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು 15 ಒಣಮೆಣಸು, ಧನಿಯಾ, ಜೀರಿಗೆ, ಸಾಸಿವೆ, ಮೆಂತ್ಯ, ಕಾಳುಮೆಣಸು ಹಾಗೆ ಕಾಳನ್ನು ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿರೋ ಮಸಾಲ ಒಂದು ಅರ್ಧ ಈರುಳ್ಳಿನ ಹಾಕಿ ಅರಿಶಿನದ ಪುಡಿ ಹಾಕಿ ಸ್ವಲ್ಪ ಪುಡಿ ಮಾಡಿಕೊಂಡು ನೆನೆಸಿಟ್ಟಿರೋ ಹುಣಸೆಹಣ್ಣು, ಅರ್ಧ ಕಾಯಿ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಹಾಗೆ ಒಂದು